ಗೈಸ್ ಇನ್ 15 ದಿವಸದಲ್ಲಿ ಅಪ್ಪ ನನ್ಗೆ 9 ತಿಂಗಳು ತುಂಬುತ್ತೆ. ನೆನ್ಸ್ಕೊಂಡ್ರೆ ಫುಲ್ ಕೈ ಕಾಲು ಭಯ ಆಗ್ತಿದೆ ನನ್ಗೆ. ನಂಗೆ ನಿಜ ಆಗ್ತಲ್ಲ, ಸ್ಮೆಲ್ ಆಗ್ತಲ್ಲ ಅಲ್ದು. ಅದು ಇಂಪಾರ್ಟೆಂಟ್ ಇತ್ತು. ಸೊ ಪ್ರತಿಯೊಂದು ಸ್ಕ್ಯಾನ್ ಕೂಡ ಇದರಲ್ಲಿ ತುಂಬಾನೇ ಇಂಪಾರ್ಟೆಂಟು. ಸೊ ನನಗೆ ತುಂಬಾನೇ ಭಯ ಇದೆ. ಬಿಕಾಸ್ ಏನ್ ಬೇಕಾದ್ರೂ ಆಗ್ಬೋದು ಒಂದು ವಾರದಲ್ಲಿ. ಒಂದು ಮಾಡಿ ಆಮೇಲೆ ಕಾಳು ಕಳಿಸ್ಬಿಟ್ಟು ಆಮೇಲೆ ಇದ್ರಲ್ಲೆಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಸಕ್ಕರೆ ಹಾಕ್ಬಿಟ್ರೆ ನೋಡೋಣ. ನಾ ಯಾಕೆ ಕೇಳಿದ್ ನಾನು ನಿನ್ನ ಹತ್ರ? ಕೇಳ್ದಲ್ಲ, ಹೇಳ್ತಿದ್ದಲ್ಲ. ಮದ್ವೆ ಆದಾಗಿಂದ ಅಲ್ಲ, ಲವ್ ಮಾಡ್ದಾಗಿಂದ ಆದ್ರೂ ಏನಾದ್ರು ಕೇಳಿದಿನ? ಅಕ್ಕಿ ತಿನ್ಬೇಕು 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 ಅನ್ಸುತ್ತೆ. ಊಟ ಮಾಡಿದ ತಕ್ಷಣ ಅಕ್ಕಿ ಬಾಯಿಗೆ ಹಾಕೊಂಡು ಒಂದೆರಡು ಸ್ವಲ್ಪ ಅಗ್ದಿಲ್ಲ ಅಂತಂದ್ರೆ ನನಗೆ ಜೀರ್ಣ ಆಗಲ್ಲ, ವಾಮಿಟ್ ಆದಂಗೆ ಆಗ್ಬಿಡುತ್ತೆ. ಆದರೆ ಸೊ ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅಂಬಿ ಕಾವ್ಯ ಯೂಟ್ಯೂಬ್ ಚಾನಲ್. ಎಸ್, ಇವಾಗ ಅಂಬಿ ಏನೋ ಮಾಡ್ತಿದ್ದಾನೆ. ಏನು ವ್ಲಾಗು ಅಂತ ತಮ್ಮಲ್ಲಿ ನೋಡಿರ್ತೀರ ನೀವು ಆಲ್ರೆಡಿ. ಹಾಗೆ ಸುಮ್ಮನೆ ಒಂದು ರ್ಯಾಂಡಮ್ ವ್ಲಾಗ್ ಇದು. ಅಂಬಿ ಏನೋ ಮಾಡ್ತಾವನೆ ಗೈಸ್, ಬನ್ನಿ ತೋರಿಸ್ತೀನಿ. ಇಷ್ಟು ದಿವಸದವರೆಗೂ ಅವ್ನು ನನಗೇನೂ ಮಾಡಿಕೊಟ್ಟಿಲ್ಲ. ನಾನು ಪ್ರೆಗ್ನೆಂಟ್ ಆದಾಗಿಂದನೂ ಅಷ್ಟೇ ಅವನು ಇಲ್ಲಿವರೆಗೂ ನನಗೇನೂ ಕೂಡ ಮಾಡಿಕೊಟ್ಟಿಲ್ಲ. ಇವತ್ತು ಏನೋ ಮಾಡ್ಕೊಡ್ತೀನಿ ಅಂತ ಮಾಡ್ಕೊಡ್ತಾವನೆ. ಅದು ನಾನೇನು ಬಾಯ್ ಬಿಟ್ಟು ಕೇಳಿಲ್ಲ. ಅವನಿಗೆ ಮಾಡ್ಕೊಳಕ್ಕೆ ಹೋಗಿ ಅದ್ರ ಜೊತೆ ನನಗೂ ಸ್ವಲ್ಪ ಮಾಡ್ತಾವನೆ. ಅವನಿಗೆ ಬೇಕಿತ್ತು ಅನ್ಸುತ್ತೆ, ಮೇ ಬಿ. ತೋರಿಸ್ತೀನಿ ರೀ, ನೋಡಿ ಗೈಸ್. ಇದೆಲ್ಲ ಹಾಕ್ಬಿಟ್ಟು ಇದೇನೋ ಮಾಡೋನು ಏನ್ ಇವೆಲ್ಲ ಹಾಕ್ಬಿಟ್ಟು ಕೊಟ್ಟಿದ್ಯಾ? ಪಿಸ್ತಾ, ಹಸಿ ಖರ್ಜೂರ, ಒಣ ಖರ್ಜೂರನು ಕೊಟ್ಟಾಕವನೆ, ಗೋಡಂಬಿ, ದ್ರಾಕ್ಷಿ, ಬಾದಾಮಿ. ಅದೆಲ್ಲ ಇವಳು ಹಿಂಗೆ ತಿನ್ನಲ್ವಲ್ಲ, ಇದರಲ್ಲಿ ಜಜ್ಜಿಬಿಟ್ಟು ಹಾಲಲ್ಲಿ ಹಾಕೊಂಡು ಕೊಟ್ರೆ ಕುಡಿದ್ರೆ ಸರೋಗುತ್ತಲ್ಲ ಅಂತ ಆತರ ಮೈಂಡಲ್ಲಿ. ಗೈಸ್, ನಂಗೆ ಫಸ್ಟ್ ಆಫ್ ಆಲ್ ಹಾಲು ಅಂತ ಅಂದ್ರೇನೆ ಆಗಲ್ಲ. ಅದ್ರಲ್ಲೂ ಹಾಲೊಳಗೆ ಈ ರೀತಿ ಎಲ್ಲ ಹಾಕೊಟ್ಬಿಟ್ರೆ ನಂಗೆ ನಿಜವಾಗ್ಲೂ ಇದ್ದಿದ್ದು ಇನ್ನೂ ಆಗಲ್ಲ. ಅದು ನಿಮ್ಗೆ ಹಂಗೆ ಕಾಣಿಸುತ್ತೆ, ಅದರಿಂದ ಎಷ್ಟು ಯೂಸ್ ಇದೆ ಅಂತ ಗೊತ್ತಿಲ್ಲ ನಿಮ್ಗೆ ಅಷ್ಟೇ. ಬಟ್ ನೀನು ಒಂದೊಂದು ತಿನ್ನೋದಕ್ಕೂ ಇದು ಹಾಲಲ್ಲಿ ಹಾಕೊಂಡು ಕುಡಿಯೋದಕ್ಕೂ ತುಂಬ ಇದಾಗುತ್ತೆ ಅಂತ ನಾನು ಪ್ಲ್ಯಾನ್ ಹಾಕಿ ಆ ಥರ ಮಾಡಿ. ಒಳ್ಳೆಯದ ಕೆಟ್ಟದ ನನಗೂ ಗೊತ್ತಿಲ್ಲ, ಸುಮ್ಮನೆ ಮಾಡ್ತಾ ಇದ್ದೀನಿ. ನಿಂಗೆ ಮಾಡ್ಕೊಂಡಿದ್ಯಾ? ಇದು ನನಗೆ, ಇದು ನಿನಗೆ, ಅದು ನನಗೆ. ಇನ್ನೊಂದು ಒಳಗುತ್ತೆ ರೂಮಲ್ಲಿ ಇಟ್ಟಿದ್ಯಾ? ಹೆಂಗ್ ಮಾಡಿದೆ? ಇದು ಇದೇನು ಪಿಸ್ತಾ, ಇದು ಏನು ಹೆಸರು? ಇದು ಒಣ ಖರ್ಜೂರ, ಹಸಿ ಖರ್ಜೂರ, ಬಾದಾಮ್, ಗೋಡಂಬಿ, ದ್ರಾಕ್ಷಿ, ಬಾದಾಮಿ. ಬಾದಾಮಿ ಎಲ್ಲಿದೆ? ಬಾದಾಮಿ ತಂದಿಲ್ಲ, ಅಲ್ಲಿ ಹಾಲಲ್ಲಿದ್ಯಾ? ಬಾದಾಮಿ ಎಲ್ಲ ಫುಲ್ಲು ಎಲ್ಲ ಹಾಕಿ ಕವರೆಲ್ಲ ಹಾಕಿ ಜಜ್ಜಿ ಫುಲ್ಲು ಒಂಥರ ಪುಡಿ ಪುಡಿ ಮಾಡಿ ಆಮೇಲೆ ಕಾಳು ಕಳಿಸ್ಬಿಟ್ಟು ಆಮೇಲೆ ಇದ್ರಲ್ಲೆಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಸಕ್ಕರೆ ಹಾಕ್ಬಿಟ್ರೆ ನೋಡೋಣ ಒಂದ್ಸಲಿ. ನಾನು ಫಸ್ಟ್ ಟೈಮ್, ನನಗೂ ಗೊತ್ತಿಲ್ಲ, ನೋಡೋಣ ಏನಾರು ಆಗುತ್ತೆ ತಿಂದರೆ. ಇವಾಗ ಹಂಗೆ ತಿಂದ್ರು ಅದೇ ಎನರ್ಜಿ, ಇದರಲ್ಲಿ ತಿಂದ್ರು ಅದೇ ಎನರ್ಜಿ. ಬಟ್ ಟೇಸ್ಟ್ ನೋಡ್ಬಿಟ್ಟು ಹೇಳ್ತೀನಿ ಹೆಂಗೆ ಐತೆ ಅಂತ. ಬಾ ವಯಸ್ ಬೇಜಾರು ಮಾಡ್ಕೊಬೇಡಿ, ಬಿಕಾಸ್ ನಾನು ಮುಖ ಕೂಡ ತೊಳೆದಿಲ್ಲ. ಬೆಳಗ್ಗೆ ಹೆಂಗಿದೆ ಹಂಗಿದ್ದಾನೆ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಬೈಕೋಬೇಡಿ, ಯಾಕಂತಂದ್ರೆ ಫೇಸ್ ವಾಶ್ ಮಾಡಿಲ್ಲ. ಹಂಗಂಗೆ ಇಬ್ರು ಕೂಡ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಏನೋ ಮಾಡೋನೆ, ಅದು ಹೆಂಗೈತೆ ಅಂತ ನಂಗೆ ನಿಜ ಗೊತ್ತಿಲ್ಲ. ಮೊದಲೇ ನಾನು ಹಾಲು ಅಂದ್ರೇ ಆಗಲ್ಲ. ಇಷ್ಟು ದಿವಸ ನಮ್ಮಮ್ಮ ಕೇಸರಿ ಕೊಡಿಸಿದ್ರು, ಕೇಸರಿ ಹಾಕೊಂಡು ಹಾಲು ಕುಡಿತಿದ್ದೆ. ಕೇಸರಿ ಖಾಲಿ ಆಗಿದೆ ಈಗ. ಆ ಕೇಸರಿ ಹಾಲೇ ಎಷ್ಟೋ ನನಗೆ ಸ್ವಲ್ಪ ಓಕೆ ಅನಿಸ್ತಿತ್ತು. ಕೇಸರಿ ಹಾಕೊಂಡು ಕುಡಿದ್ರೆ ವಾಮಿಟ್ ಬಂದಂಗೆ ಆಗ್ತಿರ್ಲಿಲ್ಲ ಹಾಲು ಕುಡಿದಾಗ. ಬಟ್ ನಾರ್ಮಲ್ ಹಾಲು ಕುಡಿದೆ ಅಂತಂದರೆ ನನಗೆ ವಾಮಿಟ್ ಬಂದಂಗೆ ಆಗುತ್ತೆ. ಸೊ ಹಾಲು ಇಷ್ಟಲ್ಲ. ಬಟ್ ಇವನು ಹಸಿ ಹಾಲನ್ನು ಬಿಡಲ್ಲ ಗೈಸ್. ಹಸಿ ಹಾಲನ್ನು ಸಹ ಕುಡಿತಾನೆ. ಅವ್ನಿಗೆ ಅಷ್ಟಿಷ್ಟ ಹಸಿ ಹಾಲು, ಅದು ಇದು ಎಲ್ಲ. ಅವನಿಗೆ ಹಾಲು, ಮೊಸರು, ತುಪ್ಪ ಅದೆಲ್ಲ ತುಂಬ ಇಷ್ಟ. ಬಟ್ ನನಗೆ ಹಾಲು, ಮೊಸರು, ತುಪ್ಪ ಅಂತ ಅಂದ್ರೇ ಆಗಲ್ಲ. ಇವನಿಗೆ ಅದು ಇಷ್ಟ. ಏನೋ ಮಾಡ್ದವನಪ್ಪ, ಅದು ಗಟ್ಟಿ ಆಗ್ತಿದೆ. ಬನ್ನಿ ಟೇಸ್ಟ್ ನೋಡ್ಬಿಟ್ಟು ಹೇಳೋಣ. ಅಲ್ಲಿ ಫಿಕ್ಸ್ ಮಾಡಿಬಿಡ್ತೀವಿ ಕ್ಯಾಮ್ರಾನ. ಇರಿ ಎಸ್. ಇನ್ನೊಂದೇನಂತ ಅಂದರೆ ಗೈಸ್, ಇದಕ್ಕೆ ದ್ರಾಕ್ಷಿ ಹಾಕಿಲ್ವಂತೆ ಅವನು. ಯಾಕೆ ಹಾಕ್ಲಿಲ್ಲ? ದ್ರಾಕ್ಷಿ ಹಾಕಿದ್ರೆ ಹೊಡೆದೋಗುತ್ತಲ್ಲ ಹಾಲು. ನಾನು ದ್ರಾಕ್ಷಿ ಹಾಕಿದ್ದಾನೆ ಅನ್ಕೊಂಡೆ. ನಾನು ತಿಂತಾ ಇದ್ದೆ ಡ್ರೈ ಫ್ರೂಟ್ಸ್ನೆಲ್ಲ. ಸೊ ಹಾಗೆ ಹಾಲಿತ್ತು, ಬರ್ತಾ ಹಾಲು ತಗೊಬಂದಿದ್ವಿ ನಮ್ಮಮ್ಮನ ಮನೆಯಿಂದ. ಹಾಗೆ ಹಾಲು ಹಾಕಿ ಏನೋ ರೆಸಿಪಿ ಮಾಡಿದ್ದಾನೆ. ಹಾಲಿಗೆ ಎಲ್ಲ ಡ್ರೈ ಫ್ರೂಟ್ಸು ಜಜ್ಬಿಟ್ಟು ಹಾಕಿದ್ದೀನಿ. ಮಿಕ್ಸಿಗೆ ಹಾಕೋದ್ಬಿಟ್ಟು ನಾನು ಎಂತ ಬುದ್ಧಿವಂತ ನೋಡು. ಮಿಕ್ಸಿಗೆ ಹಾಕ್ಬೇಕಿತ್ತು. ಇವನು ಜಜ್ಕೊಂಡು ಕೂತವನೆ. ನಾನು ಅವಾಗ್ಲಿಂದಾನೇ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡೆ, ಆಗ್ಲಿಲ್ಲ ಸ್ಟಾರ್ಟ್ ಮಾಡಕ್ಕೆ. ನೋಡಮ್ಮ, ಟೇಸ್ಟ್ ಮಾಡಿ ಹೇಳಮ್ಮ. ನಂಗೆ ನಿಜ ಆಗ್ತಲ್ಲ, ಸ್ಮೆಲ್ ಆಗ್ತಲ್ಲ ಅಲ್ದು. ಕುಡಿಯೇ, ಮಾಡಕ್ ಮುಂಚೆ ಹೇಳ್ಬೇಕು ಸ್ಮೆಲ್ ಆಗ್ತಲ್ಲ ಅಂತ. ಇವಾಗ ಮಾಡಿದ್ಮೇಲೆ ಸ್ಮೆಲ್ ಆಯ್ತಲ್ಲ ಅಂತ. ಎದ್ಗಿದ್ದು ಓಡಾಬಿಟ್ಟು ವಾಮಿಟ್ ಮಾಡಿರ್ತಾರೆ. ಚೆನ್ನಾಯ್ತಾ? ಚೆನ್ನಾಗಿದೆ, ಟ್ರೈ ಮಾಡಬೇಕು. ನಿಜವೂ ಚೆನ್ನಾಗಿದೆ ಅಲ್ವಾ? ನಾನು ಸುಳ್ಳು ಹೇಳ್ತೇನೆ, ನಿಜವೂ ಚೆನ್ನಾಗಿದೆ. ಹಾಲು ಇಷ್ಟ ಇಲ್ದಿರೋರು ಈ ಥರ ಮಾಡ್ಕೊಂಡು
ಹಾಲಲ್ಲೇ ಕುಡಿಬೇಕು ಅದನ್ನೆಲ್ಲ. ಯಾಕಂದರೆ ದ್ರಾಕ್ಷಿ ಹಾಕ್ಬಾರ್ದು, ದ್ರಾಕ್ಷಿ ಹಾಕಿದ್ರೆ ಹಾಲು ಹೊಡೆದೋಗ್ಬಿಡುತ್ತೆ, ಯಾಕಂದ್ರೆ ಹುಳಿ ಇರುತ್ತಲ್ಲ ಅದರಿಂದ. ಇದೇನು ರೆಸಿಪಿ ಅಂತ ಏನಿಲ್ಲ, ಸುಮ್ಮನೆ ನನಗೆ ಏನೋ ತಿನ್ಬೇಕು ಅನಿಸ್ತಾ ಏನಾರು ಒಂದು ಮಾಡ್ತಾ ಇರ್ಬೇಕು ಮನೇಲಿ ಇಬ್ಬರಿಗೂ, ತಿಂತಾ ಇರ್ತೀವಿ ಅಷ್ಟೇ. ಇನ್ನೊಂದು ಏನಾದರೂ ಒಂದು ತಿಂಗಳು ಎಲ್ಲ ಡ್ರೈ ಫ್ರೂಟ್ಸು ಬ್ಯಾಗ್ ಸಿಗುತ್ತೆ. ಇನ್ನೊಂದು ಹಾಲು ಕುಡಿತಿದ್ವಿ ಅಂತಂದರೆ ಹಾಲು ಫ್ಲೇವರು, ಹಾಲು ಇಷ್ಟ ಇಲ್ದಿರೋರಿಗೆ ಹಾಲು ಫ್ಲೇವರ್ ಸಿಗ್ತಾವಲ್ಲ, ಟ್ರೈ ಮಾಡ್ಬೋದು. ಕುಡಿ ನೀನು ಹಾಲು. ಒಂದು ಹನಿನೂ ನೀರು ಹಾಕಿಲ್ಲ ಇವನು, ತುಂಬ ಗಟ್ಟಿ ಆಗ್ಬಿಟ್ಟೈತೆ ಬರ್ತಾ ಬರ್ತಾ, ಯಾಕಂದರೆ ಅದೆಲ್ಲ ಡ್ರೈ ಫ್ರೂಟ್ಸ್ ಹಾಕಿದಳು. ಮಾತಾಡೋಣ. ಎಸ್ ಗೈಸ್, ತಿನ್ಬಿಟ್ಟು ಸಿಗ್ತೀವಿ ರೀ, ಹಾಲು ಕುಡಿದ್ಬಿಟ್ಟು ಸಿಗ್ತೀನಿ. ತಿಂದಾಯ್ತು ಗೈಸ್. ಇದೊಂದು ಹೇಳ್ಬೇಕಂತ ಅನಿಸ್ತು, ವ್ಲಾಗ್ ಮಾಡ್ಬೇಕಂತ ಅನಿಸ್ತು, ಮಾಡ್ತಿದ್ದೀನಿ. ಅಂತಂದರೆ ಏನು ಇದೆ ಅಲ್ಲ ವ್ಲಾಗು, ರ್ಯಾಂಡಮ್ ವ್ಲಾಗು, ಸುಮ್ಮನೆ ಹಾಗೆ ಒಂದು ವ್ಲಾಗ್ ಮಾಡಿ ತುಂಬ ದಿವಸ, 4-5 ದಿವಸ ಆಯ್ತು, ತುಂಬ ದಿನ ಆಗಿಲ್ಲ, ಒಂದು 4-5 ದಿವಸ ಆಯ್ತಲ್ಲ. ಹಂಗೆ ಸ್ವಲ್ಪ ಯಾಕಂದ್ರೆ ವಿಡಿಯೋ ಯಾರು ಮಾಡ್ತಿದ್ರೆ ಮುಖ ನೋಡ್ತಿದ್ವಿ, ವಿಡಿಯೋ ಮಾಡ್ತಿಲ್ವಲ್ಲ ಅದಕ್ಕೆ ರೀಲ್ಸ್ ಮಾಡಕ್ ಆಗಲ್ಲ. ಯಾಕಂದ್ರೆ ಇವಾಗೆಲ್ಲ ಮಾಡ್ಬಿಟ್ರೆ ಎಲ್ಲ ಬೈತಾರೆ. 9 ತಿಂಗಳಾದ್ರೂ ನಿಮ್ಗೆ ರೀಲ್ಸ್ ಬೇಕನಪ್ಪ ಇವಾಗ. 8 ತಿಂಗಳು, ಒಂದು 10 ದಿವಸದಲ್ಲೆಲ್ಲ, 15 ದಿವಸದಲ್ಲಿ ಅಪ್ಪ ನನ್ಗೆ 9 ತಿಂಗಳು ತುಂಬುತ್ತೆ. ನೆನ್ಸ್ಕೊಂಡ್ರೆ ಫುಲ್ ಕೈ ಕಾಲು ಭಯ ಆಗ್ತಿದೆ ನನಗೆ. ಭಯ ಅಂತಂದ್ರೆ ಆ ರೇಂಜ್ಗೂ ಭಯ ಎಲ್ಲ, ಈ ಕಡೆ ಈ ರೇಂಜ್ಗೂ. ಒಂದ್ ಕಡೆ ಖುಷಿ ಆಗ್ತಿದೆ ನನಗೆ, ದಟ್ ಮಗು ಮುಖ ನೋಡ್ತಾ ಇದ್ದೀನಿ ನಾನು, ಹೇಗಿರುತ್ತೋ ಏನೋ, ಯಾವ ಪಾಪು ಏನು ಎತ್ತ ಅಂತ. ಒಂದ್ ಕಡೆ ಖುಷಿ ಇದೆ ನನಗೆ, ತುಂಬಾನೇ ಖುಷಿ ಇದೆ ಒಂದ್ ಕಡೆ. ಇನ್ನೊಂದ್ ಕಡೆ ಏನಂತಂದ್ರೆ ದುಃಖ ಅಂತಂದ್ರೆ, ಡೆಲಿವರಿ ಪೇಯ್ನು ಅದು ಇದು ಇದೆಯಲ್ಲಪ್ಪ, ಅದೊಂದು ಫುಲ್ಲು ಟೆನ್ಷನ್ ಇದೆ. ದೇವರು ಒಂದು ಏನಾರ ಒಂದು ಮಾಡ್ತಾ ಇರ್ತಾನೆ. ಈ ಕಡೆ ಖುಷಿನೂ ಪಡಕ್ ಆಗ್ಬಾರ್ದು, ಈ ಕಡೆ ದುಃಖನೂ ಪಡಕ್ ಆಗ್ಬಾರ್ದು, ಹಂಗೆ ಇಕ್ಕಟ್ಟಾಗ್ಬಿಟ್ಟಿದೆ ಅಲ್ವೇ. ನೋವೇನು ಮಗು ಮುಖ ನೋಡಿದ ತಕ್ಷಣ ನೋವು ಹೋಗ್ಬಿಡುತ್ತೆ. ಅದು ಎಷ್ಟೇ ನೋವಿದ್ರು ಮಗು ಮುಖ ನೋಡಿದ್ಮೇಲೆ ಫೇಸ್ ಯಾವ ಥರ ಇರುತ್ತೆ, ಮಗು ಹೆಂಗಿರುತ್ತೆ ಅನ್ನೋ ಕ್ಯೂರಿಯಾಸಿಟಿ ಜಾಸ್ತಿ ಇದೆ ನನಗೆ. ಈ ಎಲ್ರಿಗೂ ಇರುತ್ತೆ ಆಲ್ಮೋಸ್ಟ್, ಪ್ರತಿಯೊಬ್ಬರು ತಂದೆ ತಾಯಿಗೂ ಕೂಡ ಮೊದಲೇ ಮಗು, ಅದರಲ್ಲೂ ನಿರೀಕ್ಷೆ ತುಂಬಾನೇ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಸೊ ಹೆಂಗಿರುತ್ತೆ ಮಗು, ಯಾವ ಥರ ಇರುತ್ತೆ ಮಗು ಅಂತೇಳಿ. ಅದು ಅಲ್ಲದೆ ಗೈಸ್, ನಾಳೆ ವ್ಯಾಲೆಂಟೈನ್ಸ್ ಡೇ ಇದೆ. ಅಂಬಿ ಏನು ಗಿಫ್ಟ್ ಕೊಡ್ತಾ ಇಲ್ಲ, ಹೇಳ್ತಾವನೆ ಮದ್ವೆ ಆದ್ಮೇಲೆ ಅದೆಲ್ಲ ಏನಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ಪ್ರೀತಿ ಏನು ಜೊತೆಲೆ ಇರ್ತೀನಲ್ಲ ಇವಾಗ, ಅದೇನದು ಎಲ್ಲಿ ವ್ಯಾಲೆಂಟೈನ್ಸ್ ಡೇ, ಅದ್ರ ಬಗ್ಗೆ ನಮ್ಗೇನು ಅಷ್ಟು ಮಾಹಿತಿ ಇಲ್ಲ. ನನಗೆ ಯಾಕೆ ಕೊಟ್ಟು, ನೀನು ಲವ್ ಮಾಡಿದಾಗಲೂ ನಾನು ಏನೂ ಕೊಟ್ಟಿಲ್ಲ, ಇವಾಗ ಏನೂ ಕೊಡಲ್ಲ ಅಷ್ಟೇ. ನಾನೇನು ಎಕ್ಸ್ಪೆಕ್ಟ್ ಮಾಡಲ್ಲ, ಮಾಡಕ್ಕೆ ಹೋಗ್ಬೇಡ ಅಂತ ಅದನ್ನೇ ಹೇಳ್ತಾರೆ. ಏನು ಕೊಡಲ್ಲ ಗಿಫ್ಟ್ ಅಂತ. ಗಿಫ್ಟ್ ಅಂತ ನಾನೇ ಒಂದು ಗಿಫ್ಟ್ ಕಣೆ ನಿನಗೆ, ನನ್ಗಿಂತ ಗಿಫ್ಟ್ ಬೇಕಾ? ನಾನೇನು ಕೇಳೋದಿಲ್ಲ. ಆಲ್ಮೋಸ್ಟ್ ಗಿಫ್ಟ್ ಕೊಡೋದು ಇವೆಲ್ಲ ನೋಡಿದಾಗೆಲ್ಲ ಆಲ್ಮೋಸ್ಟ್ ಕೊಡ್ತಿದ್ದ ಗೈಸ್. ನಾನು ಲವ್ ಮಾಡ್ಬೇಕಾದ್ರೆ ನಿನ್ಗೆ ಏನ್ ಬೇಕು ಹೇಳಿ, ಏನ್ ಕೊಡಿಸ್ಲಿಕ್ಕೆ ಹೇಳು ನಿನ್ಗೆ, ಹಂಗೆ ಹಿಂಗೆ ಅಂತ ಕೇಳ್ತಿದ್ದ. ನಾನು ಇವಾಗ ಹೇಳ್ತೀನಿ, ಆಯ್ತಪ್ಪ ಕೊಡಿಸ್ತೀನಿ. ತಿನ್ನಕ್ಕೆ ಏನ್ ಬೇಕು ನಿಂಗೆ ಇವಾಗಲೂ ಕೇಳ್ತೀನಲ್ಲ? ಬೇಡ ನಂಗೆ ಅಷ್ಟೇ. ಅದು ನಂಗೆ ತಿನ್ನಕ್ ಬಿಟ್ರೆ ಬೇರೆ ಏನು ಬೇಡ. ಇನ್ನೇನು ಗಿಫ್ಟ್ ಬೇಕು? ಮಗುನ ಗಿಫ್ಟ್ ಇದೆಯಲ್ಲ, ಇನ್ನೇನು ಅದಕ್ಕಿಂತ ದೊಡ್ಡ ಗಿಫ್ಟ್ ಬೇಕನೆ ಮಗುದು? ಎಸ್ ನೋಡಿ, ಆ ಬುದ್ಧಿ ಇರೋರಾದ್ರೂ ಕೇಳ್ತಿರ್ಲಿಲ್ಲ, ಸಾಕ್ ಬಿಡ ನಂಗೆ ಮಗುನೇ ದೊಡ್ಡ ಗಿಫ್ಟ್ ನಂಗೆ ಅಂತಂದಿದ್ರೆ ನಾ ಕೇಳಿದ್ ನಾನು ನಿನ್ನ ಹತ್ರ. ಈಗ ಕೇಳ್ದಲ್ಲ, ಹೇಳ್ತಿದ್ದಲ್ಲ. ಮದ್ವೆ ಆದಾಗಿಂದ ಅಲ್ಲ, ಲವ್ ಮಾಡ್ದಾಗಿಂದ ಆದ್ರೂ ಏನಾದ್ರು ಕೇಳಿದಿನ? ಏನ್ ಕೇಳ್ಬೇಕು? ಏನ್ ಕೇಳಿದಿನ ಹೇಳ್ಬಿಡು ಆಯ್ತು, ನೀನು ನಿಜ ಹೇಳ್ಬಿಡು. ಏನು ಕೇಳಲ್ಲ ಗೈಸ್ ನನ್ನ ಹತ್ರ. ಏನೋ ನನಗೇನಂತ ಕೊಡಿಸ್ತೀನಿ ಅಂತ ಹೇಳಿದೀನಿ, ಪ್ಲಾಸ್ಟಿಕ್ ಕಾರ್ಗಳು 4 ಮನೇಲಿ. ಇನ್ನೇನು ಕೊಡ್ಸೋಣ? ಏನೋ ಬೇಡ ನಂಗೆ. ನಂಗೆ ತಿನ್ಬೇಕು ಅನ್ಸ್ದಾಗ ನಾನು ಅದನ್ನ ತಿನ್ಬಿಟ್ರೆ ನನಗೆ ಅಷ್ಟೇ ಸಾಕು ಗೈಸ್. ಮತ್ತೆ ನಾನು ಇಡೀ ಪ್ರೆಗ್ನೆನ್ಸಿ ಜರ್ನಿಲಿ ನಾನು ಏನಾದ್ರೂ ಒಂದು ಇಷ್ಟಪಟ್ಟು ತಿಂದಿದ್ದೀನಿ ಅಂತಂದ್ರೆ ಅದು ಅಕ್ಕಿ. ನಿಜವಾಗ್ಲೂ ಅಕ್ಕಿ ಗೈಸ್. ಮನೇಲಿ ಅಡುಗೆ ಮಾಡಕ್ಕೆ ಅಕ್ಕಿ ಇದು ಮಾಡಿದ್ದೀನಿ ಇಲ್ವೋ, ಬಟ್ ಅಷ್ಟು ಅಕ್ಕಿ ತಿನ್ಬಿಟ್ಟಿದ್ದೀನಿ. ನನಗೆ ಅಷ್ಟು ಅಕ್ಕಿ ತಿನ್ಬೇಕು ಅನ್ಸುತ್ತೆ. ಊಟ ಮಾಡಿದ ತಕ್ಷಣ ಅಕ್ಕಿ ಬಾಯಿಗೆ ಹಾಕೊಂಡು ಒಂದೆರಡು ಸ್ವಲ್ಪ ಅಗ್ದಿಲ್ಲ ಅಂತಂದ್ರೆ ನನಗೆ ಜೀರ್ಣ ಆಗಲ್ಲ, ವಾಮಿಟ್ ಆದಂಗೆ ಆಗ್ಬಿಡುತ್ತೆ. ಆದರೆ ನಾನು ಅದನ್ನೇನು ನುಂಗಲ್ಲ, ಅಕ್ಕಿ ಬಾಯಲ್ಲಿ ಹಾಕೊತೀನಿ, ಉಗಿತೀನಿ. ಆದರೂ ನಂಗೆ ಅಕ್ಕಿ ತಿನ್ನಬೇಕು. ಎಲ್ಲರೂ ಬೈತಾರೆ ಅಕ್ಕಿ ತಿಂದರೆ ಬ್ಲಡ್ ಕಮ್ಮಿ ಆಗುತ್ತೆ ಆ್ಯಂಡ್ ಮಗು ಮೇಲೆಲ್ಲ ಕೂತ್ಕೊಳ್ಳುತ್ತೆ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಬಟ್ ನನಗೆ ಕಂಟ್ರೋಲ್ ಆಗಲ್ಲ, ನನಗೆ ಅಕ್ಕಿ ತಿನ್ನಬೇಕು. ಆಮೇಲೆ ಇನ್ನೊಂದು ಬೈಕೆ ಇತ್ತು ನನಗೆ, ವಿಭೂತಿ ತಿನ್ನಬೇಕು ಅಂತ. ಅದು ನಮ್ಮ ಮತ್ತೆ ಮನೆಗೆ ಹೋದಾಗ ತಿಂದೆ ನಾನು ವಿಭೂತಿ. ದೇವ್ರ ಫೋಟೋ ಮುಂದೆ ಇತ್ತು, ತಿಂದೆ. ಈಗ ಯಾವುದೇ ಸದ್ಯಕ್ಕೆ ಬೈಕೆಗಳಂತ ಏನಿಲ್ಲ, ಡೆಲಿವರಿ ಟೈಮೇ ಬಂತು. ಆದ್ರೂ ನಂಗೆ ಏನಾದ್ರು ತಿನ್ಬೇಕು ಇತ್ತ ಅಂತ ಗ್ಯಾಪ್ ನಸ್ಕೊಂತೀನಿ. ಏನೋ ಕಣ್ಮುಂದೆ ಬರ್ತಲ್ಲ ನನಗೆ. ಬೈಕೆ ಅಂತಾನೆ ಏನಿಲ್ಲ ಇರ್ಲಿಲ್ಲ ನನಗೆ.
ಫಸ್ಟಲ್ಲಿ ಇದ್ದಾಗ ನನಗೆ ಮಾವಿನಕಾಯಿ ತಿನ್ಬೇಕಂತ ಅನಿಸ್ತು. ಬಟ್ ಅವಾಗ ಮಾವಿನಕಾಯಿ ಸೀಸನ್ ಇರಲಿಲ್ಲ. ಬಟ್ ಆದ್ರೂ ಕೂಡ ಜೆಪ್ಟೋದಲ್ಲಿ 350 ರೂಪಾಯಿ ಕೊಟ್ಬಿಟ್ಟು ಒಂದು ಮಾವಿನಕಾಯಿನ ಬುಕ್ ಮಾಡ್ಕೊಂಡು ತಿಂದಿದ್ದೆ. ನಾನು ಏನೋ ಊಟ ಬುಕ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹಾಕ್ಸ್ಕೊಂಡು ಬರೀ ಒಂದು ಮಾವಿನಕಾಯಿಗೆ 350 ರೂಪಾಯಿ ಮಾಡೋರಲ್ಲ. ಯಾಕಂತಂದ್ರೆ ಆವಾಗ ನನ್ಗೆ ಆ ಟೈಮಲ್ಲಿ ತಿನ್ಬೇಕಂತ ಅನ್ಸ್ಬಿಟ್ಟಿತ್ತು ಅಷ್ಟೇ. ನನಗೆ ಬೇರೆ ಯಾವ್ದ್ರಲ್ಲಿ ಬೇಕಾದ್ರೂ ನಾನು ಓಕೆ ತಡ್ಕೊತೀನಿ, ಇಲ್ಲ ಅಂತಂದ್ರೆ ಅಡ್ಜಸ್ಟ್ ಮಾಡ್ಕೊಂಡು ಜೀವನ ಮಾಡಬಿಡ್ತೀನಿ. ಬಟ್ ನನಗೆ ತಿನ್ನೋದ್ ವಿಷಯದಲ್ಲಿ ನನಗೆ ತಿನ್ಬೇಕಂತಂದ್ರೆ ತಿನ್ಲೇಬೇಕು. ತಿನ್ನಮ್ಮ, ಯಾರು ಬೇಡ ಅಂದ್ರು ಅಷ್ಟೇ, ಅದು ತಿನ್ಬೇಕು. ತಿಂದಿದ್ಯಾ ಆಗೋಗಿದೆಯಲ್ಲ ಅದೆಲ್ಲ. ಕರೆಕ್ಟಾಗಿ ವ್ಯಾಲೆಂಟೈನ್ಸ್ ಡೇ ಆಗಿ ಮಾರನೇ ದಿವಸ ಅಂದರೆ ಫೆಬ್ರವರಿ 15 ಕರೆಕ್ಟಾಗಿ ನನಗೆ 8.5 ತಿಂಗಳಿಗೆ ಬೀಳುತ್ತೆ. ಸೊ ಸ್ಕ್ಯಾನಿಂಗ್ ಹೋಗಬೇಕು, 8.5 ತಿಂಗಳು ಫೈನಲ್ ಸ್ಕ್ಯಾನಿಂಗ್. ಇದು ತುಂಬಾ ಭಯ ಆಗ್ತಿದೆ. ಇದು ಕೂಡ ಇಂಪಾರ್ಟೆಂಟ್ ಸ್ಕ್ಯಾನಿಂಗ್ಗೆ. ಇದರಲ್ಲಿ ನಾರ್ಮಲ್ ಆಗುತ್ತಾ ಇಲ್ವಾ, ನಾರ್ಮಲ್ ಡೆಲಿವರಿ ಆಗೋಕ್ಕೂ ಆಮೇಲೆ ಎಷ್ಟು ಕಾಂಪ್ಲಿಕೇಶನ್ಸ್ ಇದೆ ಡೆಲಿವರಿಲಿ ಅಂತ ಗೊತ್ತಾಗುತ್ತೆ. ಸೊ 8.5 ತಿಂಗಳು ಸ್ಕ್ಯಾನಿಂಗಲ್ಲಿ ತುಂಬಾ ಭಯ ಇದೆ ನನಗೆ, ಈ 8.5 ತಿಂಗಳು ಸ್ಕ್ಯಾನಿಂಗು. ಯಾಕಂತಂದ್ರೆ ನಾನು ಪ್ರತಿಯೊಂದು ಸ್ಕ್ಯಾನಿಂಗ್ನು ಕೂಡ ಎದುರ್ಕೊಂಡೇ ಹೋಗಿರೋದು. ಆ್ಯನಿಮಲ್ ಸ್ಕ್ಯಾನಿಂಗ್ ಹೋದಾಗಲೂ ಅಷ್ಟೇ ತುಂಬ ಇಂಪಾರ್ಟೆಂಟ್ ಇತ್ತು. ಬಿಕಾಸ್ ಅದರಲ್ಲಿ ಕಿಡ್ನಿ, ಬ್ರೈನ್, ಹಾರ್ಟ್ ಪ್ರತಿಯೊಂದು ಕೂಡ ಡೆವಲಪ್ಮೆಂಟ್ ಆಗಿದೆಯಾ, ಈ ಬೆಳವಣಿಗೆ ಚೆನ್ನಾಗಿದೆಯಾ, ಅದೆಲ್ಲನೂ ಫಂಕ್ಷನ್ಸ್ ಮಾಡ್ತಿದ್ಯಾ ಅಂತ ಚೆಕ್ ಮಾಡ್ತಾರೆ. ಇನ್ನು NT ಸ್ಕ್ಯಾನ್ ಅದು ಕೂಡ ತುಂಬ ಇಂಪಾರ್ಟೆಂಟು. ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್, ಅದ್ರಲ್ಲಿ ಹಾರ್ಟ್ ಬೀಟ್ ಬಂದಿದೆಯೋ ಇಲ್ವೋ ಅಂತ ಅದು ಕೂಡ ತುಂಬ ಇಂಪಾರ್ಟೆಂಟು. ಸೊ 7th ಮಂತ್ ಗ್ರೋತ್ ಸ್ಕ್ಯಾನ್ ಅದು ಇಂಪಾರ್ಟೆಂಟ್ ಇತ್ತು. ಸೊ ಪ್ರತಿಯೊಂದು ಸ್ಕ್ಯಾನ್ ಕೂಡ ಇದರಲ್ಲಿ ತುಂಬಾ ಇಂಪಾರ್ಟೆಂಟು. ಸೊ ನನಗೆ ತುಂಬಾ ಭಯ ಇದೆ. ಬಿಕಾಸ್ ಏನು ಬೇಕಾದರೂ ಆಗ್ಬೋದು ಒಂದು ವಾರದಲ್ಲಿ, ಒಂದು 15 ದಿವಸದಲ್ಲಿ. ಅದರಲ್ಲಿ ನಾವು 3 ತಿಂಗಳಿಗೊಂದು, 5 ತಿಂಗಳಿಗೊಂದು, 7 ತಿಂಗಳಿಗೊಂದು, 8 ತಿಂಗಳಿಗೊಂದು ಸ್ಕ್ಯಾನಿಂಗ್ ಮಾಡಿಸ್ತಾ ಇರ್ತೀವಿ. ಸೊ ಭಯ ಆಗಿರುತ್ತೆ ನನಗೆ. ಇವಾಗ ಲಾಸ್ಟ್ ಸ್ಕ್ಯಾನಿಂಗ್ ಇದೆ. ಸೊ ಅದರಲ್ಲಿ ಎಲ್ಲಾನು ನಾರ್ಮಲ್ ಬಂತು ಅಂದರೆ ಓಕೆ, ಖುಷಿ ಆಗುತ್ತೆ ನನಗೆ. ಇನ್ನು ಆ ಸ್ಕ್ಯಾನ್ ಮುಗಿದ ತಕ್ಷಣ ಈ ಸೋಮವಾರದಿಂದ ನಮ್ಮ ಅಮ್ಮನ ಮನೆಯಲ್ಲೇ ಹೋಗಿ ಇದ್ಬಿಡ್ತೀವಿ. ಡೆಲಿವರಿ ಮುಗಿಸ್ಕೊಳ್ಳೋ, ಡೆಲಿವರಿ ಆಗೋವರೆಗೂ ಕೂಡ ಅಲ್ಲೇ ಇದ್ಬಿಡ್ತೀವಿ. ಆಮೇಲೆ ಡೆಲಿವರಿ ಆದ್ಮೇಲೆ ಮತ್ತೆ ನಮ್ಮ ಮನೆಗೆ ಬರ್ತೀವಿ. ಇಲ್ಲೇ ಇರಬೇಕು. ಯಾಕಂದರೆ ಅಲ್ಲಿ ಅಷ್ಟೊಂದು ಇದಾಗ ಸ್ಪೇಸ್ ಇಲ್ಲ ಮನೇಲಿ. ಅದಕ್ಕೆ ಓಕೆ, ನೀನು ಹೇಳಿದ್ರೆ ಮುಗಿಸ್ಬಿಡಮ್ಮ. ನಾವೇನಕ್ಕೆ ಬಂದಿದ್ವಿ ಅಂದರೆ ವಿಡಿಯೋದಲ್ಲಿ ಮುಖ ತೋರಿಸಿ ರ್ಯಾಂಡಮ್ ವ್ಲಾಗ್ ಮಾಡ್ಬೇಕಂತಾನೆ ಇದು ವ್ಲಾಗ್ ಮಾಡಲಿಲ್ಲ ಗೈಸ್. ಹಾಗೆ ಸುಮ್ಮನೆ ಸ್ಟಾರ್ಟ್ ಮಾಡಿದೆ ನಾನು. ವ್ಲಾಗ್ ಮಾಡೋ ಥರ ಸುಮ್ಮನೆ ಫೋನ್ ಕೈಲಿತ್ತು, ಹಾಗೆ ಸ್ಟಾರ್ಟ್ ಮಾಡಿದೆ. ಅದು ಹಂಗೆ ವ್ಲಾಗ್ ಆಗಿಬಿಡ್ತು. ಹಾಗೆ ಮಾತಾಡ್ಬಿಟ್ವಿ. ಸೊ ಎಸ್, ತುಂಬ ಜನ ವ್ಲಾಗ್ ಕೇಳ್ತಾ ಇರ್ತೀರ, ಯಾವಾಗಲೂ ಕೇಳ್ತಾ ಇರ್ತೀರ, ನಮ್ಮನ್ನ ಇಷ್ಟಪಡೋರು. ಅದಕ್ಕೋಸ್ಕರ ವ್ಲಾಗ್ ಮಾಡಿದ್ದೀನಿ. ನಾಳೆ ವ್ಯಾಲೆಂಟೈನ್ಸ್ ಡೇ ಇದೆ, ಸೆಲೆಬ್ರೇಟ್ ಮಾಡಲ್ಲ. ಸೊ ಅದ್ರದ್ದು ವ್ಲಾಗ್ ಏನು ಬರಲ್ಲ ಅಂದ್ಕೊತೀನಿ. ಅದಕ್ಕೆ ಇವಾಗ ಮಾಡ್ತಾ ಇದೀವಲ್ಲ. ಸೊ ಅಡ್ವಾನ್ಸ್ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಎಲ್ಲ ಪ್ರೇಮಿಗಳಿಗೂ, ಪ್ರೇಮಿಗಳ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು. ಆ್ಯಂಡ್ ಸ್ಯಾಡ್ ಅಂತಂದ್ರೆ ದುಃಖಕರ ವಿಷಯ ಅಂತಂದ್ರೆ ನಾಳೆ ಬ್ಲ್ಯಾಕ್ ಡೇ ಇದೆ, ಬ್ಲ್ಯಾಕ್ ಡೇ ಕೂಡ ಇದೆ. ಹೋಪ್ ಎಲ್ಲ ಸೋಲ್ಜರ್ಸ್ ಕೂಡ ವ್ಯಾಲೆಂಟೈನ್ಸ್ ಸೆಲೆಬ್ರೇಟ್ ಮಾಡಿರ್ಲಿಲ್ಲ. ಹೋದ ವರ್ಷನೂ ನಾವು ಬ್ಲ್ಯಾಕ್ ಡೇನೆ ಸೆಲೆಬ್ರೇಟ್ ಮಾಡಿದ್ವಿ. ಏನ್ ಪ್ರೇಮಿಗಳ ದಿನಾಚರಣೆ, ನಾವು ಪ್ರೀತಿ ಮಾಡಿ ಏನ್ ದೊಡ್ಡದೇನು ಸಾಧನೆ ಮಾಡಿಲ್ಲ, ಹೋಗ್ಲಿ ಬಿಡಿ. ಅಂಥದ್ದೇನ ಸೆಲೆಬ್ರೇಟ್ ಮಾಡೋ ಬದಲು ಸಾಧನೆ ಮಾಡಿ ದೇಶಕ್ಕೋಸ್ಕರ ಹೋರಾಡಿರೋಂಥ ಸೈನಿಕರನ್ನಾದ್ರೂ ನಾವು ನೆನೆಸ್ಕೊಳ್ಳೋಣ. ಸೊ ನಾಳೆ ಬ್ಲ್ಯಾಕ್ ಡೇ ಇದೆ. ಸೊ ನಾವು ಯಾವುದೇ ರೀತಿ ವ್ಯಾಲೆಂಟೈನ್ಸ್ ಡೇನ ಸೆಲೆಬ್ರೇಟ್ ಮಾಡ್ತಾ ಇಲ್ಲ. ಬಟ್ ಸೆಲೆಬ್ರೇಟ್ ಮಾಡೋರಿಗೆ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ನಿಮ್ಮ ಲವ್ ನಿಮಗೆ ಸಿಗಲಿ, ಸಕ್ಸಸ್ ಆಗಲಿ. ಹೋಪ್ ಎಲ್ರಿಗೂ ಆಲ್ ದಿ ಬೆಸ್ಟ್. ನಿಮಗೆ ಯಾರಿಗಾದ್ರೂ ಪ್ರಪೋಸ್ ಮಾಡ್ಬೇಕು ಅನ್ಕೊಂಡಿದ್ರೆ ನಾಳೆ ಪ್ರಪೋಸ್ ಮಾಡಿ. ಒಪ್ಕೊಂಡ್ರೆ ಓಕೆ, ಇಲ್ಲ ಅಂದ್ರೆ ಹೋಗಿ ಒಟ್ಟಿನ ಖುಷಿಯಾಗಿರಿ. ಒಳ್ಳೆ ದೇವರ ಓಕೆ, ಇನ್ನೇನು ಅಷ್ಟೇ, ಏನಿಲ್ಲ. ಇನ್ನು ವ್ಯಾಲೆಂಟೈನ್ಸ್ ಡೇ ವ್ಲಾಗ್ ಅಂತೂ ಬರಲ್ಲ. ಇನ್ನು 8.5 ತಿಂಗಳು ಸ್ಕ್ಯಾನಿಂಗ್ ಆದಮೇಲೆ ಆ ಸ್ಕ್ಯಾನಿಂಗ್ ರಿಪೋರ್ಟ್ಸ್ದು ವ್ಲಾಗ್ ಜೊತೆಗೆ ಸಿಗ್ತೀನಿ. ವ್ಲಾಗ್ ಜೊತೆಗೆ ಸಿಗ್ತೀನಿ. ಅದಾದ್ಮೇಲೆ ನೆಕ್ಸ್ಟು ಎಲ್ಲಾನು ಪ್ಯಾಕ್ ಆಗಿದೆ ಹಾಸ್ಪಿಟ್ಲ್ ಬ್ಯಾಗ್ದು. ಸೊ ಹಾಸ್ಪಿಟ್ಲಲ್ಲಿ ಹೋಗೋ ಬ್ಯಾಗ್ ಪ್ಯಾಕ್ ಮಾಡೋದನ್ನು ವ್ಲಾಗ್ ಬಿಟ್ಟಿದ್ದೀವಿ. ಸೊ ನೋಡಿಲ್ಲ ಅಂತ ಅಂದವರು ಹೋಗಿ ನೋಡಿ ಅದನ್ನು ಕೂಡ. ಎಲ್ಲಾನು ಪ್ಯಾಕ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಯಾವ ಟೈಮಲ್ಲಿ ಏನು ಅಂತ ಗೊತ್ತಿಲ್ಲ. ಸ್ಕ್ಯಾನಿಂಗ್ ಒಂದು ಹೋಗ್ಬಿಟ್ಟು ಬರಬೇಕು ಸೋಮವಾರ. ಆಮೇಲೆ ನಮ್ಮ ಅಮ್ಮನ ಮನೆಗೆ ಹೋಗ್ಬೇಕು. ಇಲ್ಲಿಂದ ಇನ್ಮೇಲೆ ನಮ್ಮ ಅಮ್ಮನ ಮನೇಲೇ ಇರ್ತೀವಿ. ನಮ್ಮಮ್ಮ ಮನೇಲೇ ಎಲ್ಲ ಬಾಣ್ತ ಅದು ಇದು ಎಲ್ಲ. ಓಕೆ, ಮುಗಿಸ್ಬಿಡೋಣ ಅಷ್ಟೇ. ಬಂದ್ವಿ ಹಂಗೆ, ಏನು ಬೆಳಗ್ಗೆ ಹೆಂಗಿದ್ವಿ ಹಂಗೆ ಇದ್ವಿ. ಏನು ಆಕ್ಚುಲಿ ಏನಿಲ್ಲ, ಮುಖನೂ ಸಹ ತೊಳೆದಿಲ್ಲ, ಹಂಗೆ ವ್ಲಾಗ್ ಮಾಡ್ತಾ ಇದೀವಿ. ಇಲ್ಲ ಅಂತ ಅಂದಿದ್ರೆ ನಾನು ಏನಾದ್ರೂ ವ್ಲಾಗ್ ಮಾಡ್ಬೇಕು ಅಂತ ಪರ್ಫೆಕ್ಟ್ ಆಗಿ ಅನ್ಕೊಂಡಿದ್ರೆ ಒಂದ್ ಸ್ವಲ್ಪ ತಲೆಗಿಲೆ ಬಾಚ್ಕೊಂಡು ನೀಟಾಗಿ ಮುಖ ಗೀಕ ತೊಳ್ಕೊಂಡು ಸ್ವಲ್ಪ ಲಿಪ್ಸ್ಟಿಕ್ ಹಾಕೊಂಡು ಬರ್ತಿದ್ದೆ. ಹಂಗೆ ಬಂದಿದ್ವಿ ಅಂದ್ರೆ ನಾವು ಏನು ಮಾಡಿಲ್ಲ ಅಂತ ಅರ್ಥ. ಡೈರೆಕ್ಟ್ ಸುಮ್ಮನೆ
ಏನೋ ಒಂದು ಹಂಗೆ ಫೋನ್ ಹಿಡ್ಕೊಂಡು ಹಂಗೆ ರ್ಯಾಂಡಮ್ ಆಗಿ ವ್ಲಾಗ್ ಮಾಡಿ ಬಿಡ್ತಿದ್ವಿ ಫಸ್ಟ್. ಓಕೆ ಏನು ಮಾಡಮ್ಮ ನೀನೇ. ಓಕೆ ಗೈಸ್, ಯಾರೆಲ್ಲ ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಇಷ್ಟ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಕೂಡ ಇಷ್ಟ ಇಲ್ಲದೆ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಇಲ್ದಿರೋರು ಹೆಂಗ್ ಮಾಡ್ಕೊಂತಾರೆ? ಮಾಡ್ಕೋತಾರೆ. ಆಯ್ತು, ಇವಂದೇ ನಡೀಲಿ ಆಯ್ತಾ. ಈ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಎಸ್, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಎಲ್ಲರಿಗೂ ಗುಡ್ ನೈಟ್. ಗುಡ್ ನೈಟ್, ಶುಭರಾತ್ರಿ. ಜಾಸ್ತಿ ನೈಟ್ ಅಂತ ಮಾಡೋದು, ಅದಕ್ಕೆ ಗುಡ್ ನೈಟ್ ಅಂತ. ಗುಡ್ ಮಾರ್ನಿಂಗ್ ಅಂತ, ಗುಡ್ ಮಾರ್ನಿಂಗ್ ಅಂತ ನಾವು ವ್ಲಾಗ್ ಸ್ಟಾರ್ಟ್ ಮಾಡೇ ಇಲ್ಲ. ನಾವು ಗುಡ್ ಮಾರ್ನಿಂಗ್ ಅಂತ ಹೇಳಿ ನೈಟ್ ಇಂದಾನೆ ಲಾಸ್ಟ್ ಮಾಡೋದು. ಓಕೆ, ನನ್ನ ಡೆಲಿವರಿ ವ್ಲಾಗ್ ಆಗುತ್ತಲ್ಲ ಗೈಸ್, ಅವಾಗ ಗುಡ್ ಮಾರ್ನಿಂಗ್ ಇಂದ ಸ್ಟಾರ್ಟ್ ಮಾಡೋಣ. ಹೊಸದಾಗಿ ಟ್ವಿಸ್ಟ್ ಇನ್ ಮೇಲೆ ರಿವರ್ಸ್ ಆಗುತ್ತೆ ಬೇಬಿ ಬಂದ್ಮೇಲೆ. ಓಕೆ, ಬಾಯ್ ಬಾಯ್ ಗೈಸ್.